ದೃಷ್ಟಾಂತಗಳ ತ್ರೈವಿಧ್ಯವನ್ನು, 3 ವಿಧ ದೃಷ್ಟಾಂತಗಳನ್ನು ಭಾಗವತ ತಾತ್ಪರ್ಯ 1, 11, 19 ಅಲ್ಲಿ ತಿಳಿಸ್ತಾರೆ. ಅಲ್ಲಿರುವ ಶ್ಲೋಕ ಪಾರ್ಥ ಪ್ರಜಾವಿತಾ ಸಾಕ್ಷಾತ್ ವಿಕ್ಷ್ವಾಕುರಿವ ಮಾನವ ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯಥ ಅಂತ ಶ್ಲೋಕ. ಈ ಪರೀಕ್ಷಿತ ರಾಜ ಮನುಪುತ್ರನ ಇಕ್ಷ್ವಾಕುವಿನಂತೆ ಪ್ರಜಾರಕ್ಷಕನಾಗ್ತಾನೆ, ದಶರಥ ಪುತ್ರ ರಾಮನಂತೆ ಸತ್ಯಸಂಧನಾಗ್ತಾನೆ ಅಂತ ಬರುವ ವರ್ಣನೆ ಇದೆ. ಅಲ್ಲಿ ಭಾಗವತ ತಾತ್ಪರ್ಯವನ್ನು ಹೇಳುವಾಗ ರಾಮೋ ದಾಶರಥಿರ್ಯಥ ಅಧಿಕ ದೃಷ್ಟಾಂತಃ ಊರ್ಣನಾಭ್ಯಾದಿಕೋ ವಿಷ್ಣೋಃ ವಿಷ್ಣುರ್ವಿಷ್ಣೋಸ್ತಥೈವ ಚ ವಿಷ್ಣುರ್ಜೀವಸ್ಯ ದೃಷ್ಟಾಂತಾಃ ಊನ ಸಾಮ್ಯ ಅಧಿಕಾಃ ಕ್ರಮಾತ್ ಇತಿ ಬ್ರಾಹ್ಮೆ ಅಂತ ಹೇಳ್ತಾರೆ. ಬ್ರಹ್ಮಪುರಾಣದ ಮಾತಿನಲ್ಲಿ ಉದ್ಧರಿಸ್ತಾರೆ. ಪರೀಕ್ಷಿತ ರಾಜನಿಗೆ ದಾಶರಥಿ ರಾಮನನ್ನು ದೃಷ್ಟಾಂತವಾಗಿ ಕೊಡುವುದು ಅಂದರೆ ಇದು ಅಧಿಕ ದೃಷ್ಟಾಂತ. ಅಧಿಕ ದೃಷ್ಟಾಂತ, ಊನ ದೃಷ್ಟಾಂತ, ಸಮದೃಷ್ಟಾಂತ ಅಂತ 3 ರೀತಿಯಾದ ದೃಷ್ಟಾಂತಗಳಿವೆ. ಪರೀಕ್ಷಿತ ರಾಜನಕ್ಕಿಂತ ದಾಶರಥಿ ರಾಮ ಬಹಳ ದೊಡ್ಡವನಾದ್ರಿಂದ ಇದು ಅಧಿಕ ದೃಷ್ಟಾಂತ. ವಿಷ್ಣುವಿಗೆ ಜೇಡರ ಹುಳುವನ್ನು ದೃಷ್ಟಾಂತವನ್ನಾಗಿ ಕೊಟ್ಟರೆ ಅದು ಊನ ದೃಷ್ಟಾಂತ. ವಿಷ್ಣುವಿಗೆ ವಿಷ್ಣುವನ್ನೇ ದೃಷ್ಟಾಂತವನ್ನಾಗಿ ಕೊಟ್ಟರೆ ಅದು ಸಮದೃಷ್ಟಾಂತ. ಜೀವನಿಗೆ ವಿಷ್ಣುವನ್ನ, ಒಬ್ಬ ಸಾಮಾನ್ಯ ಜೀವನಿಗೆ ವಿಷ್ಣುವಿನ ದೃಷ್ಟಾಂತವನ್ನು ಕೊಟ್ಟರೆ ಅದು ಅಧಿಕ ದೃಷ್ಟಾಂತ ಅಂತ ಅದರ ತಾತ್ಪರ್ಯ. ವಿಷ್ಣುವಿಗೆ ಜೇಡರ ಹುಳುವನ್ನು ದೃಷ್ಟಾಂತ ಕೊಡುವುದು ಎಲ್ಲಿ ಅಂದರೆ ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾ ಔಷಧಯ ಸಂಭವಂತಿ ಅಂತ ಅಥರ್ವಣ ಉಪನಿಷತ್ತಿನ 1ನೇ ಭಾಗ, ಅದರಲ್ಲಿ 7ನೇ ಮಂತ್ರ. ಜೇಡರ ಹುಳು ತನ್ನ ಹೊಟ್ಟೆಯಿಂದ ದಾರವನ್ನು ಹೊರಹಾಕ್ತದೆ ಮತ್ತೆ ನುಂಗುತ್ತದೆ. ಹಾಗೆ ಸೃಷ್ಟಿಕಾಲ ಬಂದಾಗ ವಿಷ್ಣು ತನ್ನ ಉದರದೊಳಗಿರುವ ತತ್ವಗಳನ್ನು ಸ್ಥೂಲ ಮಾಡಿ ಹೊರಗೆ ಹಾಕ್ತಾನೆ. ಲಯಕಾಲ ಬಂದಾಗ ಅದನ್ನು ನುಂಗುತ್ತಾನೆ. ಭೂಮಿ ನಾನಾ ಬಗೆಯ ಸಸ್ಯಗಳ ಉತ್ಪತ್ತಿಗೆ ಸಮಾನವಾಗಿಯೇ ಇರುವಂತೆ ಜೀವರಾಶಿಗೆ ವಿಷ್ಣು ಸಮಾನವಾಗಿಯೇ ಪಕ್ಷಪಾತವನ್ನು ಮಾಡದೆ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಹೀಗೆ ಸೃಷ್ಟಿ ಕ್ರಿಯೆಯನ್ನು ಕುರಿತಾಗಿ ವಿಷ್ಣುವನ್ನ ಜೇಡರ ಹುಳು, ಪೃಥ್ವಿ ಮೊದಲಾದ ದೃಷ್ಟಾಂತಗಳನ್ನು ಕೊಟ್ಟು ಆ ಅಥರ್ವಣ ಉಪನಿಷತ್ತು ವರ್ಣಿಸ್ತದೆ. ಮಹಾತ್ಮನಾದಂತಹ ಭಗವಂತನಿಗೆ ಜೇಡರ ಹುಳುವನ್ನಾಗಲಿ ಪೃಥ್ವಿಯನ್ನಾಗಲಿ ದೃಷ್ಟಾಂತ ಕೊಡುವುದು ಅವನಿಗಿಂತ ಊನವಾದಂಥ ಕಡಿಮೆದಾದ ದೃಷ್ಟಾಂತವನ್ನು ಕೊಡುವುದು ಊನ ದೃಷ್ಟಾಂತ ಅಂತ ಕರೆಸ್ಕೋತದೆ. ಅಧಿಕನಾದ ವಿಷ್ಣುವಿನಲ್ಲಿಯೂ ಕೂಡ ನ್ಯೂನವಾದಂತಹ ಜೇಡರ ಹುಳು, ಪೃಥ್ವಿಯ ಒಂದು ಸ್ವಲ್ಪ ಸಾದೃಶ್ಯ ಇದೆ ಅಂತ ತಾತ್ಪರ್ಯ. ಕೆಲವು ಬಾರಿ ವಿಷ್ಣುವನ್ನು ವಿಷ್ಣುವಿಗೆ ದೃಷ್ಟಾಂತವನ್ನಾಗಿ ಕೊಟ್ಟರೆ ಅದು ಸಮದೃಷ್ಟಾಂತ ಅಂತ ಕರೆಸ್ಕೋತದೆ. ಜೀವನಾದಂಥ ಒಬ್ಬ ಸಾಮಾನ್ಯ ಜೀವನಾದಂಥ ಪರೀಕ್ಷಿತ ರಾಜನಿಗೆ ವಿಷ್ಣುವಿನ ದೃಷ್ಟಾಂತವನ್ನು ಕೊಟ್ಟರೆ ಅದು ಅಧಿಕ ದೃಷ್ಟಾಂತ ಅಂತ ಹೀಗೆ ಹೇಳಲ್ಪಡ್ತದೆ. ಪರೀಕ್ಷಿತ ರಾಜನಿಗೆ ಅವನಿಗಿಂತ ಉತ್ತಮರಾದಂತಹ ಕಾರ್ತವೀರ್ಯಾರ್ಜುಗಳ ಮೊದಲಾದ ದೃಷ್ಟಾಂತ ಕೊಟ್ಟರೆ ಅದು ಅಧಿಕ ದೃಷ್ಟಾಂತವೇ. ಸಮಾನರಾದಂತಹ ಬೇರೆ ರಾಜರ ದೃಷ್ಟಾಂತ ಕೊಟ್ಟರೆ ಅದು ಸಮದೃಷ್ಟಾಂತ. ಮೃಗೇಂದ್ರ ಇವ ವಿಕ್ರಾಂತ ಅಂತ ಹೀಗೆಲ್ಲ ಬರ್ತದೆ. ಸಿಂಹದಂತೆ ಪರಾಕ್ರಮಿ ಅಂತ. ಅವು ರಾಜ ಸಿಂಹಕ್ಕಿಂತ ಹೆಚ್ಚು ಪರಾಕ್ರಮಿ ಆದ್ದರಿಂದ ಅದಕ್ಕೆ ಅದನ್ನು ಊನ ದೃಷ್ಟಾಂತ ಅಂತ ಹೇಳ್ತಾರೆ. ಇದು ದೃಷ್ಟಾಂತಗಳ ಒಂದು ತ್ರೈವಿಧ್ಯ.